ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ದಿಢೀರಾಗಿ ಬ್ರೇಕ್ಫಾಸ್ಟ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ 1 ಕಪ್ಪಲ್ಲಿ. ನೀವು ಬೇಕಾದ್ರೆ ಚಿರೋಟಿ ರವೆನೂ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನಾನು 1 ಕಪ್ಪು, ರವೆ 1 ಕಪ್ಪು, ಪೇಪರ್ ಅವಲಕ್ಕಿ 1 ಕಪ್ಪು ಹಾಕ್ಕೊಂಡಿದ್ದೇನೆ. ಕರೆಕ್ಟ್ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಬರೋಣ. ಒಂದು ಮೆಂತ್ಯ ಕಾಳುಗಳು ಹಾಕ್ಕೊಳ್ಳೋಣ, 1/4 ಟೀ ಸ್ಪೂನು. ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಬರೋಣ. ಸ್ವಲ್ಪ ನೀರು ಹಾಕದೆ ಏನೂ ಹಾಕದೆ ಡ್ರೈ ಪೌಡ್ರ್ ಮಾಡ್ಕೊಬರಬೇಕು ಮೊದಲಿಗೆ. ನೋಡಿ, ಫುಲ್ ಡ್ರೈ ಪೌಡ್ರ್ ಮಾಡ್ಕೊಬಂದಿದ್ದೇನೆ. ಇದಕ್ಕೆ ನಾನು ಮೊಸರು ಹಾಕೋತಾ ಇದ್ದೀನಿ. ನೀವು ಮೊಸರು ಜೊತೆಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಇದನ್ನು ಮತ್ತೆ ಮಿಕ್ಸಿಯಲ್ಲಿ ಹಾಕೋಬರ್ತೀನಿ ನಾನು. ನೋಡಿ, ಹಾಕೊಬಂದಿದ್ದೀನಿ. ದೋಸೆ ಬ್ಯಾಟರ್ ಹೆಂಗೆ ರೆಡಿ ಆಗುತ್ತೆ ಹಂಗೆ ರೆಡಿ ಆಗಿದೆ. ತುಂಬ ತೆಳುವೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ. ನೋಡಿ, ನಿಮಗೆ ನೀರು ಅವಶ್ಯಕತೆ ಇದ್ದರೆ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಮೊಸರು ಜೊತೆಗೆ. ನೋಡಿ, ದೋಸೆ ಬ್ಯಾಟರ್ ಕರೆಕ್ಟಾಗಿದೆ, ಗಟ್ಟಿನೂ ಆಗಿಲ್ಲ, ತೆಳುವೂ ಆಗಿಲ್ಲ. ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ಹೋಟ್ಲಲ್ಲೆಲ್ಲ ಸಿಗುತ್ತೆ ನೋಡಿ ಆನಿಯನ್ ದೋಸೆ ಅಂತ ಹೇಳ್ಬಿಟ್ಟು, ಅದಕ್ಕಿಂತ ತುಂಬ ಟೇಸ್ಟಾಗಿರುತ್ತೆ. ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ದೋಸೆ ಇದಕ್ಕೆ ಹಿಟ್ಟಿಗೆ. ಇದ್ರ ಜೊತೆಗೆ 1 ಸ್ಪೂನ್ ಸಕ್ಕರೆನೂ ಹಾಕೋಬೋದು. ನಾನು ಸಕ್ಕರೆ ಸ್ಕಿಪ್ ಮಾಡ್ತಾಯಿದ್ದೀನಿ, ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಬೇಕು ಅಂದವರು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಈಕ್ವಲ್ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಬೇಕಾದ್ರೆ ಹಾಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಜೊತೆಗೆ. ತವಾನ ನಾನು ಬಿಸಿಗೆ ಇಟ್ಕೊಂಡಿದ್ದೆ, ಎಣ್ಣೆ ಹಾಕೋತಾ ಇದ್ದೇನೆ. ಎಣ್ಣೆ ಆದಮೇಲೆ ದೋಸೆ ಥರ ಹಾಕ್ಕೊಳ್ಳೋಣ ನಾವು. 4-5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಎಷ್ಟು ಬೇಗ ರೆಡಿ ಆಗುತ್ತೆ ನೋಡಿ. ಇದು ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಏನಾದ್ರು ತಿನ್ನೋಕ್ಕಿಲ್ಲ ಅಂತ ಹೇಳಿದ್ರೆ ಈ ಥರ ದಿಢೀರಾಗಿ ಮಾಡಿ ಕೊಡ್ಬೋದು. ನೋಡಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆಗಡೆ ಉದುರಿಸ್ತಾ ಇದ್ದೇನೆ. ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ತಾಯಿದ್ದೀನಿ, ಬಾಯಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟೆ. ಎಷ್ಟು ಸ್ಮೂತಾಗಿ ಬರುತ್ತೆ, ತೆಳುವಾಗಿ ಬರುತ್ತೆ. ಎಷ್ಟು ತೆಳುವಾಗಿ ನೀವು ಮಾಡ್ತೀರಾ ಅಷ್ಟು ತೆಳುವಾಗಿ ಬರುತ್ತೆ. ಸ್ವಲ್ಪನೂ ಗಟ್ಟಿ ಆಗಲ್ಲ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ, ತುಂಬ ಟೇಸ್ಟಾಗಿತ್ತು. ಇದನ್ನು ಈರುಳ್ಳಿ ದಿಢೀರ್ ದೋಸೆ ಇದು. ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಮತ್ತೊಂದು ದೋಸೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಟೈಮ್ ಇಲ್ದಿರೋವಾಗ, ಹೊಟ್ಟೆ ಹಸಿದಾಗ ಮತ್ತು ಮಕ್ಕಳುಗಳು ಹೊಟ್ಟೆ ಹಸಿ ಅಂದಾಗ ಏನು ಮಾಡಬೇಕಂತ ಯೋಚನೆ ಮಾಡೋ ಬದಲು ಈ ಥರ ಮಾಡಿಕೊಡಿ. ಹೆಲ್ತಿ ಕೂಡ ಇದು. ರವೆಯಿಂದ ಮಾಡಿರೋದು ಮತ್ತು ಮೊಸರಿಂದ ಮಾಡಿರೋದು. ನೀವು ಮಾಡ್ಕೊಂಡು ತಿನ್ಬೋದು, ಮನೆಯವ್ರಿಗೆಲ್ಲ ಮಾಡಿ ಕೊಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ನೀವು ಎಷ್ಟೇ ದೊಡ್ಡದು ಮಾಡಿ ಸ್ಮೂತಾಗೇ ಇರುತ್ತೆ. ಯಾವುದು ಮುರಿದೋಗಲ್ಲ ದೋಸೆ. ಹಿಂಗೆ ತೆಗಿಯೋವಾಗ ನೋಡಿ ಎಷ್ಟು ಸ್ಮೂತಾಗಿ ತೆಗಿಕೋಬೋದು. ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ವಿಡಿಯೋಸ್ ನೋಡಿ, ಸ್ಕಿಪ್ ಮಾಡ್ತೀರಾ ನೋಡಿ, ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೇಗಿದೆ ಅಂತ ತಿಳಿಸಿ ಲೈಕ್ ಆ್ಯಂಡ್ ಕಮೆಂಟಲ್ಲಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆಯ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ.